ತುಂಬ ದೊಡ್ಡದಾಗಿ ಮಾರ್ಗದರ್ಶನ ದಾರಿದೀಪ ಅಂತೆಲ್ಲ ಅಂದರೆ ಕಷ್ಟ ಆಗುತ್ತೆ. ಅಷ್ಟೆಲ್ಲ ಹಿರಿಯ ಅಲ್ಲ ನಾನು. ಪಾಠ ಮೊದಲಿಗೆ ಮಂಜು ಕವಿ ಸುಮಾರು ಕೆಲವು ವರ್ಷಗಳಿಂದ ಪರಿಚಯ ನನಗೆ. ಏನೋ ಮಾಡ್ತಾನೆ, ಅದೇನೋ ಹಾಡು ತರ್ತಾನೆ, ಸಾರ್ ದುಂಬಾಲ ಬಿದ್ದು ತೋರಿಸ್ಬೇಕು, ಈ ಆಲ್ಬಮ್ ತೋರಿಸ್ಬೇಕು, ಮತ್ತು ಇನ್ನೇನೋ ಮಾಡ್ಕೊಂಬರ್ತಾನೆ. ಹೀಗೆ ಆತನ ಉತ್ಸಾಹ ನನಗೆ ಭಾಳ ಇಷ್ಟ ಆಯಿತು. ಟೆಂಪರ್ ಅನ್ನೋ ಸಿನಿಮಾ ಮತ್ತು ಈಗ ಮಿಸ್ ಗೈಡ್ ಸ್ವಲ್ಪ ಕನ್ನಡ ಟೈಟ್ಲು ಇಟ್ಕೊಂಡು ಮಾಡಲಿ ಅಂತ ತಮಾಷೆಗಂದೆ. ಸಿನಿಮಾ ಮಿಸ್ ಗೈಡ್ ಏನು ಟ್ರೈಲರ್ ನೋಡಿದ್ವಿ. ನನಗೆ ನಿತೀಶ್ ಭಾಳ ಸುಮಾರು 2-3 ವರ್ಷದಿಂದ ಪರಿಚಯ, ನಾಗರಾಜ್ ಸರ್ ಅಷ್ಟೇ. ಆದರೆ ಇವ್ರು ಈ ಮಿಸ್ ಗೈಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಹೇಳೇ ಇರಲಿಲ್ಲ ನಿತೀಶ್. ಆಮೇಲೆ ಮಂಜು ಕವಿ ಹೇಳಿದ್ಮೇಲೆ ಗೊತ್ತಾಯಿತು. ನಾನು ಮಂಜು ಈ ಮಿಸ್ ಗೈಡ್ ಅಂದ ತಕ್ಷಣ ನಾನೇನು ಅಂದ್ಕೊಂಡೆ, ಯಾವುದೋ ಮಿಸ್ಸು ಗೈಡ್ ಇರಬೇಕು, ಹಂಗೆ ನಮ್ಮನ್ನು ಮಿಸ್ ಗೈಡ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಇದು ಬೇರೆ ಥರದ್ದೇ ಮಿಸ್ ಗೈಡ್. ಒಳ್ಳೇದಾಗಲಿ. ರೈಟರ್ ಅಂತಂದರೆ ಹೂ ಶೋಸ್ ರೈಟ್ ವೇ ಅಂತ, ರೈಟರ್ ಅಂದರೆ ಹಾಗಂತ ನಾನೊಂದು ಒಂದು ಭಾವನೆ ಅದು. ಸೊ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು, ಮಿಸ್ಗೈಡ್ ಆಗದೆ ಸರಿಯಾದ ದಾರಿಯಲ್ಲಿ ಹೋಗಲಿ. ಯಾಕೆಂದರೆ ಇವತ್ತು ಅನೇಕ ಸಿನಿಮಾಗಳು ನಿಮಗೆಲ್ಲ ಗೊತ್ತಿದೆ, ವಾರಕ್ಕೆ 12-13 ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಸಿನಿಮಾ ಮಾಡುವುದು ಒಂದು ಕಡೆ ಆದರೆ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಸ್ಕ್ರಿಪ್ಟ್ ಅದು. ಸೊ ಆ ರಿಲೀಸ್ ಮಾಡುವ ಹಂತದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಬೇಕು ಮತ್ತು ರೀಚ್ ಮಾಡ್ಬೇಕು. ಈಗ ಮಂಜು ಹೇಳಿದಾಗೆ ಹಾವು ಮುಂಗಿಸಿ ಕತೆ ಇದೆ, ಅದರಂತೆ ಮಿಸ್ಗೈಡ್ ಆಗೋದು ಅನ್ನೋದು, ಮತ್ತು ಅದರಿಂದ ಏನಾಗುತ್ತೆ ಅನ್ನೋ ಏನೊಂದು ಸಂದೇಶ ಇಟ್ಕೊಂಡಿದ್ದಾರೆ. ಈ ಸಂದೇಶ ಜನಕ್ಕೆ ತಲುಪಬೇಕು ಅಂತಂದರೆ ಮೊದಲು ಸಿನಿಮಾ ಜನಕ್ಕೆ ತಲುಪಬೇಕು. ಮಿಸ್ಗೈಡ್ ಅಂತ ಒಂದು ಸಿನಿಮಾ ಇದೆ ಅನ್ನೋದು ಮೊದಲಿಗೆ ಜನಕ್ಕೆ ತಲುಪಬೇಕು. ಅದಕ್ಕೆ ಇವತ್ತಿನ ಈ ಪ್ರೆಸ್ ಮೀಟ್ ಭಾಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಮಿಸ್ಗೈಡನ್ನು ಎಲ್ರಿಗೂ ತಲುಪಿಸ್ತೀರಿ ಅನ್ನೋ ಭರವಸೆ ಇದೆ. ಅದರ ಜೊತೆಗೆ ಇನ್ನಷ್ಟು ಪಬ್ಲಿಸಿಟಿ ಮಾಡಿ ಸಿನಿಮಾ ಒಳ್ಳೆಯ ಮಟ್ಟಕ್ಕೆ ಜನಕ್ಕೆ ರೀಚ್ ಆಗಿ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಜನ ಮಾತಾಡ್ತಿದ್ದಾರೆ ಇವತ್ತು. ಹಾಗೆ ಈ ಸಿನಿಮಾ ಕೂಡ ಜನ ಮಾತಾಡೋ ಹಾಗಾಗಲಿ, ನಾಗರಾಜ್ ಸರ್ಗೆ, ಸುಬ್ಬು ಸರ್ಗೆ ಹೆಚ್ಚು ಹಣ ಬರಲಿ, ಮತ್ತು ಅವರು ನಾಯಕರಾಗಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರ ಪಾತ್ರನ ನೋಡಿ ಇನ್ನಷ್ಟು ಬೇರೆ ಥರದ ಸಿನಿಮಾಗಳು ಸಿಗುವಂತಾಗಲಿ ನಿತೀಶ್ ಅವ್ರಿಗೆ ಮತ್ತು ಸುಬ್ಬು ಅವ್ರಿಗೆ. ಇನ್ನು ನನ್ನ ಭಾಳ ಆತ್ಮೀಯ ಮಾಸ್ ಮಾದ ಆಗಲಿ, ಜಗದೀಶ್ ಕೊಪ್ಪ ಅವರಾಗಲಿ, ವಿನು ಮನಸ್ಸು ಆಗಲಿ, ಇನ್ಯಾರು ಬಿಟ್ಟು ಆ ಕಡೆ, ಮತ್ತು ಎಡಿಟ್ರು ಎಲ್ಲರೂ ಕೂಡ, ಎಲ್ಲ ನುರಿತ ಸಿನಿಮಾ ತಂತ್ರಜ್ಞರು ಇವರೆಲ್ಲ ಇರೋದರಿಂದ ಸಿನಿಮಾ ಇನ್ನಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾಗೆ ಒಳ್ಳೆಯದಾಗಲಿ, ಶುಭಾಶಯ ಹೇಳೋದಕ್ಕೆ ಅಂತಲೇ ಬಂದಿದ್ದೆ. ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.